ಸ್ನೇಹಿತರೆ, ನೀವೇನಾದ್ರೂ ಬರೀ 1500 ರೂಪಾಯಿ ಲಾಭ ಮಾಡಿದ್ರು ಕೂಡ ಗೋರ್ಮೆಂಟ್ಗೆ 78,000 ರೂಪಾಯಿಗಳು ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ನೀವೇನಾದ್ರೂ ಕಟ್ತೀರಾ? ಎಸ್, ನೀವು ಕಟ್ಟಲೇಬೇಕಾಗತ್ತೆ. ಈ ರೀತಿ ಸುಮಾರು ಜನರಿಗಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ರಾಕೇಶ್ ಎಂಬ ವ್ಯಕ್ತಿ 2022ರಲ್ಲಿ ಕ್ರಿಪ್ಟೋ ಕರೆನ್ಸಿಗೆ 98,500 ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡ್ತಾರೆ. ಅದಾದ ಮೇಲೆ 1,500 ರೂಪಾಯಿಗಳನ್ನ ಲಾಭ ಮಾಡಿ 1 ಲಕ್ಷ ರೂಪಾಯಿಗಳನ್ನ ವಿತ್ಡ್ರಾ ಮಾಡ್ತಾರೆ. ಯಾವಾಗ ಇವರ ಬ್ಯಾಂಕ್ ಅಕೌಂಟ್ಗೆ 1 ಲಕ್ಷ ರೂಪಾಯಿ ಬಂದು ಬೀಳುತ್ತೋ, ಅದಾದ ಮೇಲೆ ಗೋರ್ಮೆಂಟ್ ಇವರಿಂದ 78,000 ರೂಪಾಯಿಗಳನ್ನ ಟ್ಯಾಕ್ಸ್ ರೂಪದಲ್ಲಿ ಕಟ್ ಮಾಡ್ತಾರೆ ಅಂತ ಹೇಳ್ಬೋದು. 1,500ಕ್ಕೆ ಈ ವ್ಯಕ್ತಿ 78,000 ರೂಪಾಯಿಗಳನ್ನ ಕಟ್ಟಬೇಕಾಗುತ್ತೆ. ಏನಕ್ಕೆ ಅಂದ್ರೆ, ಬಿಕಾಸ್ ಅವರು ಮಾಡಿರ್ತಕ್ಕಂಥದ್ದು P2P ಟ್ರಾನ್ಸಾಕ್ಷನ್. ಇಲ್ಲಿ ಯಾವುದೇ ಒಂದು ಸೆಲ್ಲರ್ನ ಐಡೆಂಟಿಟಿ ಡಿಸ್ಕ್ಲೋಸ್ ಆಗಿರೋದಿಲ್ಲ. ಹಾಗೇನೆ ಇದನ್ನ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಅಂತ ಕರೀತಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು P2P ಟ್ರಾನ್ಸಾಕ್ಷನ್ಗಳಲ್ಲಿ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಮಾಡಬೇಡಿ. ಈ P2P ಟ್ರಾನ್ಸಾಕ್ಷನ್ ಅಂದ್ರೆ ಏನು, ಕ್ರಿಪ್ಟೋ ಮಾರ್ಕೆಟ್ ಅಂದ್ರೆ ಏನು, ಫೋರೆಕ್ಸ್ ಮಾರ್ಕೆಟ್ ಅಂದ್ರೆ ಏನು, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಇದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಕೇವಲ 10,000ದಲ್ಲಿ ಈ 3 ಕೋರ್ಸಸ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ನೀವು ಎಂಟೈರ್ ಬೆಂಗಳೂರಿನಲ್ಲಿ ಎಲ್ಲೇ ಹುಡುಕಿದ್ರು ಕೂಡ ಇಷ್ಟೊಂದು ಕಮ್ಮಿ ರೇಟಿಗೆ ಯಾರು ಕೂಡ ಕೋರ್ಸಸ್ ಸೆಲ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಇದೇ ರೀತಿ ಶೇರ್ ಮಾರ್ಕೆಟ್ನ, ಕ್ರಿಪ್ಟೋ ಮಾರ್ಕೆಟ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಮ ಚಾನಲ್ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಧನ್ಯವಾದ.